Hello everyone, welcome to Rashmi Home and Education. Today in this video we will learn 3rd standard Kannada Padya 5 October 2. In this video today we will learn explanation of this poem, question answers, grammar part, everything I will explain and I will give the notes children. ಅಕ್ಟೋಬರಿನ 2ನೇ ದಿನವು ಗಾಂಧಿ ಜಯಂತಿಯು. ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು. Poet is saying in this paragraph that come everyone, on October 2nd we all together sing and remember the Gandhi Jayanti. ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯ ಆಧಾರ, ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ. Means Gandhiji was having very thin body and he was following only truth. In front of this, British rule did not survive. ಅನೀತಿ ದಾರಿ ತುಳಿಯಲೇ ಇಲ್ಲ, ನುಡಿಯಲೇ ಇಲ್ಲ ಹುಸಿಯನ್ನು. He never followed wrong path and always he said truth. ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ, ಬಾಗಲೇ ಇಲ್ಲ ತಲೆಯನ್ನು. He always means he never bow his head in front of anyone. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು. How we have to do hard work he showed to whole country. ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯ ಬೀರಿದರು. There is no big and there is no small. All are equal. And he showed his love to the whole country. And this is the explanation of this poem children. Now we will see the question answer and grammar part of this lesson. First one. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಬನ್ನಿರಿ ಎಲ್ಲರೂ ಕೂಡಿ ಹಾಡುವ. Here answers are given children. From this we have to choose and write. See, first one answer is this. Okay. ಕೂಡಿ ಹಾಡುವ. ಬಾಗಲೇ ಇಲ್ಲ ತಲೆಯನ್ನು. Okay. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ. ಪಾಠವ is answer. Next, question answers. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಲೈನ್. ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ? ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಗಾಂಧೀಜಿಯವರಿಗೆ ಯಾವುದು ಆಧಾರವಾಗಿತ್ತು? ಗಾಂಧೀಜಿಯವರಿಗೆ ಸತ್ಯ ಅಹಿಂಸೆ ಆಧಾರವಾಗಿತ್ತು. ಥರ್ಡ್ ಒನ್. ಗಾಂಧೀಜಿಯವರು ಯಾವ ದಾರಿಯನ್ನು ತುಳಿಯಲಿಲ್ಲ? ಗಾಂಧೀಜಿಯವರು ಅನೀತಿ ದಾರಿಯನ್ನು ತುಳಿಯಲಿಲ್ಲ. ಫೋರ್ತ್. ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಹೇಗೆ ಬೀರಿದರು? ಗಾಂಧೀಜಿಯವರು ಉಚ್ಚ ನೀಚ ದಾರಿಯ ಅಳಿಸಿ ಮಧುರ ಪ್ರೀತಿಯನ್ನು ಬೀರಿದರು. ಈ ಕೆಳಗಿನ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ. ಇನ್ ದಿಸ್ ರೈಮಿಂಗ್ ವರ್ಡ್ಸ್ ಆರ್ ದೇರ್. ಕರೆಕ್ಟ್ ರೈಮಿಂಗ್ ವರ್ಡ್ಸ್ ವಿ ಹ್ಯಾವ್ ಟು ಜಾಯಿನ್ ಆ್ಯಂಡ್ ರೈಟ್. ಹುಸಿಯನ್ನು, ತಲೆಯನ್ನು, ಅಂದು, ತಂದು, ಬೀರಿದರು, ತೋರಿದರು. ಓಕೆ, ಲೈಕ್ ದಿಸ್ ವೇ ಯು ಹ್ಯಾವ್ ಟು ರೈಟ್ ಚಿಲ್ಡ್ರನ್. ಆ್ಯಂಡ್ ದೀಸ್ ಆರ್ ದ ಅಪೋಸಿಟ್ ವರ್ಡ್ಸ್. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಮೀನ್ಸ್ ಅಪೋಸಿಟ್. ನ್ಯಾಯ, ಅನ್ಯಾಯ. ನೀತಿ, ಅನೀತಿ. ಹಿಂಸೆ, ಅಹಿಂಸೆ. ಸತ್ಯ, ಅಸತ್ಯ. ಧರ್ಮ, ಅಧರ್ಮ. ನೆಕ್ಸ್ಟ್, ಮಾದರಿಯಂತೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ವಾಕ್ಯ ರಚಿಸಿರಿ. ಸಿ, ಯೂಸಿಂಗ್ ದೀಸ್ ವರ್ಡ್ಸ್ ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಸೆಂಟೆನ್ಸ್. ಪ್ರೀತಿ. ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ನೆನಪು. ಸಹಾಯ ಮಾಡಿದವರ ನೆನಪು ಮಾಡಿಕೊಳ್ಳಬೇಕು. ಸತ್ಯ. ನಾವು ಸದಾ ಸತ್ಯದ ದಾರಿ ತುಳಿಯಬೇಕು. ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಹಿಯರ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಈಸ್ ದೇರ್. ವಿ ಹ್ಯಾವ್ ಟು ಮ್ಯಾಚ್ ದಿಸ್ ಫಾಲೋವಿಂಗ್ಸ್. ಸಣಕಲು ದೇಹ. ಮ್ಯಾಚ್ ಸಣಕಲು ಟು ದೇಹ. ಮಧುರ ಪ್ರೀತಿ. ಆಂಗ್ಲರ ಆಳಿಕೆ. ಉಚ್ಚ ನೀಚ. ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿರಿ. ಸಿ, in this word we have to circle the vowels. Ahimse, ucha, we have to circle. Anglaru,
ಆ. ಎಲ್ಲರೂ ಎ. ಒಳ್ಳೆಯ ಒ. ಈಶ್ವರ ಇ. ಋಷಿ ರು. ಕೆಳಗಿನವುಗಳಲ್ಲಿ ಅನುಸ್ವಾರವಿರುವ ಪದಗಳನ್ನು ಆಯ್ದು ಬರೆಯಿರಿ. ಅನುಸ್ವಾರ ಮೀನ್ಸ್ ಅಹ ದ್ಯಾಟ್. ವೇರ್ ಇಟ್ ಈಸ್ ದೇರ್ ದ್ಯಾಟ್ ವಿ ಹ್ಯಾವ್ ಟು ರೈಟ್ ಚಿಲ್ಡ್ರನ್. ಗಾಂಧೀಜಿ, ಆಂಗ್ಲರು, ತಂದು. ಓಕೆ, ನೆಕ್ಸ್ಟ್ ಒನ್. ಉದಾಹರಣೆಯೊಂದಿಗೆ ಕೊಟ್ಟಿರುವ ಪದಗಳನ್ನು ಬರೆಯಿರಿ. ಸಿ, ಮರ ಮರಗಳು. ವಿ ಹ್ಯಾವ್ ಟು ರೈಟ್ ದೀಸ್ ವರ್ಡ್ಸ್ ಇನ್ ಫ್ಲೂರಲ್ ಫಾರ್ಮ್. ಓಕೆ, ದಿನ ದಿನಗಳು. ಪುಸ್ತಕ ಪುಸ್ತಕಗಳು. ತಲೆ ತಲೆಗಳು. ಪಾಠ ಪಾಠಗಳು. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿರುವವರನ್ನು ಗುರುತಿಸಿ ಹೆಸರು ಬರೆಯಿರಿ. ಹಿಯರ್ ಪಿಕ್ಚರ್ಸ್ ಆರ್ ಗಿವನ್ ಚಿಲ್ಡ್ರನ್. ವಿ ಹ್ಯಾವ್ ಟು ರೈಟ್ ದೇರ್ ನೇಮ್ ಹಿಯರ್ ಡೌನ್. ದಿಸ್ ಈಸ್ ಸರ್ವಪಲ್ಲಿ ರಾಧಾಕೃಷ್ಣನ್, ಮದರ್ ತೆರೆಸಾ, ಸಚಿನ್ ತೆಂಡೂಲ್ಕರ್. ನಿಮ್ಮ ಶಾಲೆಯಲ್ಲಿ ಆಚರಿಸುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿರಿ. ಫಾರ್ ಎಕ್ಸಾಂಪಲ್, ಗಾಂಧಿ ಜಯಂತಿ. ವಿಚ್ ಆಲ್ ಡೇಸ್ ಯು ವಿಲ್ ಸೆಲೆಬ್ರೇಟ್ ಇನ್ ಯುವರ್ ಸ್ಕೂಲ್, ದ್ಯಾಟ್ ಯು ಹ್ಯಾವ್ ಟು ರೈಟ್ ಚಿಲ್ಡ್ರನ್. ಸೊ, ಮಕ್ಕಳ ದಿನಾಚರಣೆ, ಪರಿಸರ ದಿನಾಚರಣೆ, ಸ್ವತಂತ್ರ ದಿನಾಚರಣೆ, ಗಣತಂತ್ರ ದಿನಾಚರಣೆ, ಗಣತಂತ್ರ ದಿವಸ, ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. Okay, like this you have to write. Which all days again you will celebrate in your school, you have to write children. Okay, with this lesson explanation, question answers, grammar part, everything finished children. If you like this explanation and answers of this poem, please click on to the like button, share to your friends and subscribe to my channel. Thank you.